ಹಾವೇರಿ ಜಿಲ್ಲೆಯ ಎಲ್ಲ ಜಂಟಿ ಸಮಿತಿಯ ಸಂಘಗಳ ಒಂದು ಹೋರಾಟ ಏನಂತಂದ್ರೆ, ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಹಾವೇರಿ ಜಿಲ್ಲೆಗೊಂದು ನ್ಯಾಯ, ಇಡೀ ರಾಜ್ಯದ 30 ಜಿಲ್ಲೆಗಳಿಗೊಂದು ನ್ಯಾಯವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ, ಇಲ್ಲಿ ಹಾವೇರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಹಕ್ಕುಗಳನ್ನು ಇವತ್ತು ಕಸಗೊಂಡಾಕತ್ಯಾರ ಅನ್ನೋಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಇದರ ಜೊತೆಗೆ ಹಾವೇರಿ ಜಿಲ್ಲೆಗೆ ತಂತ್ರಾಂಶವನ್ನು ಹೊಸದಾಗಿ ಮಂಡಳಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ತಂತ್ರಾಂಶವನ್ನು ಕೇವಲ ಹಾವೇರಿ ಜಿಲ್ಲೆಗೆ ಮೊಟಕುಗೊಳಿಸಿದ್ದನ್ನು ನೋಡಿದರೆ, ಹಾವೇರಿ ಜಿಲ್ಲೆಯ ಕಾರ್ಮಿಕರನ್ನು ಇವತ್ತು ನಡು ನೀರಿನಲ್ಲಿ ಮುಳುಗಿಸಿ ಇತ್ತಾಗ ಸಾಯಕ್ಕೂ ಬಿಡ್ದಂಗೆ ಇತ್ತಾಗ ನಮ್ಮನ್ನು ಬದುಕಾಕು ಬಿಡ್ದು ಅಂತ ಒಂದು ನಿಲುವನ್ನು ಅವರು ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿ ವರ್ಗದವರು ತಮ್ಮ ಕರ್ತವ್ಯವನ್ನು ಲೋಪ ಮಾಡಿ ವಿಳಂಬ ಮಾಡ್ತಕ್ಕಂಥ ನಿಲುವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತೇನು ನೇಮಗಳದಾವು, ಆ ನೇಮಗಳನ್ನು ಗಾಳಿಗೆ ತೂರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇವತ್ತು ನಾವು ಕಟ್ಟಡ ಕಾರ್ಮಿಕರು ಈಗಾಗಲೇ 5-6 ತಿಂಗಳಿನಿಂದ ನಾವು ಅರ್ಜಿ ಸಲ್ಲಿಸಿ ವಿವಿಧ ಸಹಾಯಧನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕಟ್ಟಡ ಕಾರ್ಮಿಕರು. ಅವನ್ನ ಯಾವುದೇ ಕಾರಣಕ್ಕೂ ನಾವು ಮುಂದಿನ ಆದೇಶ ಮಾಡುವವರೆಗೂ ಕೂಡ ನೀವು ನಮಗೆ ಹಣ ಬಿಡುಗಡೆಗಾಗಲಿ ಅಥವಾ ಅನುಮೋದನೆ ಕೊಡೋಕ್ಕೆ ತಾವು ಮಾಡಬಾರ್ರಿ ಅಂತ ಒಂದು ಲಿಖಿತವಾಗಿ ಆದೇಶವನ್ನು ಮಾಡಿದ್ದು ನೋಡಿದರೆ, ಇಲ್ಲಿ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆ ಒಳಗೆ ಕಾರ್ಮಿಕರ ಇಲ್ಲನೋ ಅನ್ನೋಂಥ ಒಂದು ನಿಲುವನ್ನು ಅವರು ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡಕತ್ಯಾರ. ಅದಕ್ಕೆ ತಾವು ಏನು ಈ ತಾರತಮ್ಯದ ನೀತಿಯನ್ನು ಮಾಡಕತ್ತೀರಿ, ನೀವು ಕೂಡಲೇ ಕೈ ಬಿಡಬೇಕು. ಇದರ ಜೊತೆಗೆ ನಮ್ಮ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕರಾಗಲಿ ಅಥವಾ MP ಗಳಾಗಲಿ ಯಾರೂ ಕೂಡ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದನ್ನು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಕೂಡಲೇ ತಾವು ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಈಗೇನು ಅಹೋರಾತ್ರಿ ಧರಣಿ ಇಲ್ಲಿ ಹಾವೇರಿ ಜಿಲ್ಲೆ ಒಳಗೆ ಕುಂತೇವಿಲ್ಲ, ಇದು ನಿಮ್ಮ ವಿಧಾನಸೌಧ ಮುಟ್ತತಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ನಮ್ಮ ಏನು ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳು, ಹಾವೇರಿ ಜಿಲ್ಲೆ ಏನು ಇಲ್ಲಿ ಮಲತಾಯಿ ಧೋರಣೆಯನ್ನು ತಾವು ಮಾಡಕತ್ತೀರಿ, ಅದು ಸರಿ ಆಗುವವರೆಗೂ ಕೂಡ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಮ್ಮೆಲ್ಲ ಕಾರ್ಮಿಕರ ಜೊತೆಗೂಡಿ ನಾವು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅಜಯ್ ಕುಮಾರ್ ಹಡಪದ ಜಂಟಿ ಸಮಿತಿಯ ಹಾವೇರಿ ಜಿಲ್ಲಾ ಅಧ್ಯಕ್ಷರು.